ಈಗ ಮಂಡ್ಯಕ್ಕೆ ಬಂದಿದ್ದೀನಿ, ಮಂಡ್ಯ ಸಿಟಿ ಒಳಗಡೆ ಇದ್ದೀನಿ. ಇಲ್ಲಿರುವಂತ ಜನ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಕ್ ಬಂದಿದ್ದೀನಿ. ಇಲ್ಲಿ ಕಲ್ಲಂಗಡಿ ಹಣ್ಣು ತಿಂತಾ ಇದ್ದಾರೆ. ಎಲ್ಲಾ ಕಡೆ ನಿಮ್ಗೆ ಎಲ್ಲಾದ್ರೂ ಜನ ಸಿಗ್ಬೇಕು ಅಂತಂದ್ರೆ ಈಗ ಒಂದು ಎಳ್ನೀರ್ ಜಾಗ, ಇನ್ನೊಂದು ಕಲ್ಲಂಗಡಿ ಹಣ್ಣು ತಿನ್ನೋ ಜಾಗ ಎಲ್ಲಿದ್ದಾರೆ ನೋಡೋಣ, ಮಾತಾಡ್ಸೋಣ. ಫೈಟ್ ಇದೆಯಾ ಈ ಸಲ? ಫೈಟ್ ಇದೆ. ಯಾಕೆ ಫೈಟ್ ಆಯ್ತು? ಫೈಟ್ ಆಯ್ತು ಅಂದ್ರೆ ಅವ್ರವ್ರ ಹಿಂಗೆ ಕಾಂಪಿಟೇಷನ್ ಮೈತ್ರಿ ಆಗಿದ್ದು ಏನಾಗುತ್ತೆ ನೋಡ್ಬೇಕು ಸರ್. ಯಾವ ಇನ್ನ ಇದ್ದೋ ಗೊತ್ತಿಲ್ಲ. ಏನ್ ಸರ್ ಈ ಸಲ ಎಲೆಕ್ಷನ್? ಸ್ಟಾರ್ ಚಂದ್ರ ಗೆಲ್ತಾರೆ ಗೆಲ್ತಾರ? 100%. ಯಾಕೆ? ಯಾಕೆ ಅಂದರೆ ಕುಮಾರಸ್ವಾಮಿ ಅವರು ಅಲ್ಲೊಂದು ಕಣ್ಣು ಇಲ್ಲೊಂದು ಕಣ್ಣು ಅಂತಾರೆ. ಹಾ ರಾಮನಗರಕ್ಕೆ ಹೋದ ಅಲ್ಲೊಂದು ಕಣ್ಣು, ಚನ್ನಪಟ್ಟಣಕ್ಕೆ ಹೋದ ಅಲ್ಲೊಂದು ಕಣ್ಣು, ಇದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋದ ಅಲ್ಲೊಂದು ಕಣ್ಣು ಅಂತಾರೆ. ಇಲ್ಲಿ ಲೋಕಲ್ MLA, ಲೋಕಲ್ MP ಹತ್ರ ದೇಶದಿಂದ ಹೊರಗಿನವರಿಂದ ಬಂದ ಅಂತಾರೆ. ಯಾರೋ ಸ್ಟಾರ್ ಚಂದ್ರ ಅವ್ರನ್ನ ಇಲ್ಲ, ನಾಗಮಗಲ್ದವ್ರು ಅವರು, ನೋಡೇ ಇಲ್ಲ ಅಂತಾರ. ಅವ್ರನ್ನ ನಾಗಮಗಲ್ದವರು ನೋಡೇ ಇಲ್ಲ ಅಂತಾರ. ಯಾಕೆ ನೋಡಲಿಲ್ಲ? ಎಲ್ಲ ನೋಡಿದವ್ರ. ಏನ್ ಕೈ ಹಿಡಿಯುತ್ತೆ ನಿಮಗೆ ಸಲ ಎಲೆಕ್ಷನ್ ಅಲ್ಲಿ? ಎಲ್ಲ ಗ್ಯಾರಂಟಿಗಳು ಜನ ಇಷ್ಟಪಟ್ಟಿದ್ದಾರೆ. ಅಕ್ಕ ನಮಸ್ತೆ. ಯಾರು ಗೆಲ್ತಾರೆ ಈ ಸಲ? ಗೊತ್ತಿಲ್ಲ. ಓಟ್ ಹಾಕ್ತೀರಾ? ಏನ್ ನೋಡಿ ಓಟ್ ಹಾಕ್ತೀರಾ? ನಮ್ ಸಹಾಯ ಮಾಡ್ಯಾರ ನೋಡಿ ಓಟ್ ಹಾಕ್ತಿವಿ. ಯಾರು ಮಾಡಿದ್ದಾರೆ? ಸಿದ್ದರಾಮಯ್ಯ ಅವ್ರು ಮಾಡೋರೆ. ಮಾಡಾರ? ಗ್ಯಾರಂಟಿ ವರ್ಕ್ ಆಗುತ್ತಾ? ಆಗುತ್ತೆ, ಎಲ್ಲ ಬರ್ತಿದ್ಯಾ? ಬರುತ್ತೆ. ಈ ಕುಮಾರಸ್ವಾಮಿ ಅವ್ರು ಬೇರೆ ಬಂದಿದ್ದಾರೆ ಇಲ್ಲಿ. ನೋಡ್ರ ಅವ್ರ ಅದೃಷ್ಟ, ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಹೆಣ್ಮಕ್ಳೆಲ್ಲ ಒಂದಾಗ್ಬಿಟ್ಟಿದಾರ? ಎಲ್ಲ ಒಂದಾಗಿದೀವಿ ಹೆಣ್ಮಕ್ಳೆಲ್ಲ. ನಮ್ ಕಷ್ಟ ಎಲ್ಲ ನಮ್ ಕಷ್ಟ ಪರಿಹಾರ ಮಾಡ್ತಾವ್ರೆ, ಅವ್ರು ಮಾಡ್ತೀವಿ. ಏನ್ ಸರ್ ಈ ಸಲ ಎಲೆಕ್ಷನ್? ಈ ಸಲ ಗೊತ್ತಲ್ಲ, ನಮ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಸ್ಟಾರ್ ಚಂದ್ರ ಅವರು. ಹೌದು, ಖಂಡಿತ ಖುಲಾಯಿಸುತ್ತೆ ಪಕ್ಕ 100%. ಯಾರು ಖುಲಾಯಿಸ್ತಾರೆ? ಮಾಮೂಲಿ ಜನತೆ, ಮಂಡ್ಯ ಜನ ಎಲ್ಲ ಕುಲಾಯಿಸ್ತಾರೆ. ಕುಮಾರಸ್ವಾಮಿ ಅವರೇ ಬೇರೆ ಬಂದ್ಬಿಟ್ಟಿದ್ದಾರೆ ಈ ಸಲ. ಕುಮಾರಸ್ವಾಮಿ ಅವರು ಅವ್ರ ಅವಶ್ಯಕತೆ ಇದ್ದಾಗ ಬರ್ತಾರೆ, ಆಮೇಲೆ ಮರ್ತ್ ಬಿಡ್ತಾರೆ, ಜನಗಳನ್ನ ಇದ್ ಮಾಡಲ್ಲ. ಅವ್ರು ಅವಶ್ಯಕತೆ ಇದ್ದಾಗ ಮಂಡ್ಯ ಅಂತಾರೆ. ಏನಾದ್ರು ಒಂದಿನಾರು ಬಂದು ಇದ್ ಮಾಡಿದ್ರ, ನಮ್ ಚಲವಣ ಸೋತಿದ್ದಾಗ್ಲೂ ಅಷ್ಟೇ ನಾಮಂಗ್ಲಕ್ಕೆ ಬಂದು ಎಲ್ಲ ಜನಗಳನ್ನ ಮಾತಾಡ್ಸೋದು ಇದ್ ಮಾಡೋದೆಲ್ಲ ಮಾಡ್ತಾ ಇದ್ರು. ನೀವು ಅಲ್ಲಿ ನಾಗಮಂಗಲದವರ? ನಾಗಮಂಗಲದಿಂದ ಇಲ್ಲಿ ಬಂದಿದ್ದೀವಿ ಸರ್. ನಮ್ಮ ಕುಮಾರಸ್ವಾಮಿ ಕಷ್ಟ ಇದೆ ಸರ್. ಫೈಟ್ ಕೊಡ್ಬೋದು ಅಷ್ಟೇ, ಅದು ಗೆಲುವು ಇವ್ರದೇನೆ, ಸ್ಟಾರ್ ಚಂದ್ರ ಅವರಿಗೆ ಗೆಲುವು. ಏನ್ ಈ ಸಲ ಯಾರು ಗೆಲ್ಲೋದು? ನಮ್ಮ ಕಾಂಗ್ರೆಸ್ ಪಾರ್ಟಿ ಗೆಲ್ಬೇಕು. ಹೌದಾ? ಯಾಕೆ? ಈಗ ನಮ್ಮ ಕುಮಾರಸ್ವಾಮಿ ಅವರು ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ. ನಮ್ಮ ಮಣ್ಣಿನ ಋಣ ಅಂತ. ಹಾಸನ ಜಿಲ್ಲೆಯಲ್ಲಿ ಮಣ್ಣಿನ ಋಣ ಇಲ್ವಾ? ಹಾಸನ ಜಿಲ್ಲೆ ಇಲ್ವಾ ಸರ್? ಇನ್ಯಾರು ಲೀಡರ್ ಇಲ್ವಾ ಸರ್? ನಾವು ಇದುವರೆಗೂ ದಳಕ್ಕೆ ಹಾಕಿದ್ದು. ಇವತ್ತು ಯಾಕೆ ಹೋದ್ರು BJPಗೆ? ಹೋಗ್ಬಾರ್ದಾಗಿತ್ತು. 3 ಸೀಟ್ಗೆ ಹೋಗ್ಬೇಕಾಯ್ತಾ ಅಲ್ವಾ ಸರ್? 3 ಸೀಟ್ಗೆ ಹೋಗ್ಬಾರ್ದಾಯ್ತು. ಇವರು ನಮ್ಮನ್ನ ಕುರಿಗಳು ಮಾಡ್ಕೊಂಡಿದ್ದಾರೆ. ಇನ್ನು ಮಂಡ್ಯ ಜಿಲ್ಲೆ ಯಾರು ಗೌಡ್ರು ಇರ್ತಿಲ್ವಾ ಸರ್? ಮಗನ ನಾಳೆ ನಿಖಿಲ್ ಅವರ ಸೋಲಿಸಿದ್ದಾಯ್ತು, ಈಗ ಇವರು ಸೋಲಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ತದೆ ನಮಗೆ. ಏನ್ ಸರ್ ಈ ಸಲ ಯಾರು ಗೆಲ್ತಾರೆ ಎಲೆಕ್ಷನ್ ಅಲ್ಲಿ? ಸರ್ ಕಾಂಗ್ರೆಸ್ ಸ್ಟಾರ್ ಚಂದ್ರ ಗೆಲ್ತಾರೆ ಸರ್. ಹೌದಾ? ಹೌದು, ಗೆಲ್ತಾರೆ ಸರ್. ಫೈಟ್ ಇಲ್ವಾ? ಫೈಟ್ ಸರ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬೇರೆ ಜನಕ್ಕೆ ನೆಲೆ ಇಲ್ಲ ಸರ್. ಇಲ್ಲಿ ಕುಮಾರಸ್ವಾಮಿ ಅವರು ಬೇರೆಯವರಾ ಸರ್? ಬೇರೆ ಜಿಲ್ಲೆಯವರು, ನಮ್ಮ ಜಿಲ್ಲೆಯವರಲ್ಲ, ಹಾಸನ ಜಿಲ್ಲೆಯವರು. ನಾವು ಮಂಡ್ಯ ಜಿಲ್ಲೆಯಲ್ಲಿ ಯಾರೇ ಒಬ್ಬ ನಮ್ಮ ಕಳ್ಳ ನಿಂತ್ಕೊಂಡ್ರು ನಾವು ವೋಟ್ ಮಾಡ್ತೀವಿ ಸರ್. ಮಂಡ್ಯದವರೇ ಆಗ್ಬೇಕು, ನಮ್ಮ ಲೋಕಲೇ ಆಗ್ಬೇಕು. ಏನ್ ಜನ ನೋಡ್ತಾರ ಅನ್ಸುತ್ತೆ ಈ ಸಲ? ಸರ್ ಜನ ನೋಡುತ್ತೆ ಅಂತ ನಾವು ಅದು ಬರಲ್ಲ. ನಮ್ಮ ಮಂಡ್ಯ ನಮ್ಮ ಸ್ವಾಭಿಮಾನ ನೋಡ್ತೀವಿ ನಾವು ಅಷ್ಟೇ. ನಮಗೆ ಗ್ಯಾರಂಟಿಗಳು ಹೆಣ್ಮಕ್ಳು ಹತ್ತು ಕೊಡ್ತಾರೆ ಇದು ಕೊಡ್ತಾರೆ ಅನ್ನೋದು ಎಲ್ಲ ಸೆಕೆಂಡ್ರಿ. ಅದು ನಾವು ಮಂಡ್ಯ ನಮ್ಮ ಸ್ವಾಭಿಮಾನ ನೋಡ್ಕೊಳ್ತೀವಿ ಅಷ್ಟೇ. ಯಾರು ಗೆಲ್ತಾರೆ ಸರ್ ಈ ಸಲ? ಮಂಡ್ಯ ಕುಮಾರಸ್ವಾಮಿ ಸರ್. ಕುಮಾರಸ್ವಾಮಿನ 2 ಲಕ್ಷ ಮೇಲೆ ಲೀಡ್ ಬಂತು. ಕಷ್ಟ ಅಂತಾರೆ ಸ್ಟಾರ್ ಚಂದ್ರ ಅವರು ಅಂತಾರೆ ಸರ್. ಅವ್ನ ಮನುಷ್ಯ ಸ್ಟಾರ್ ಚಂದ್ರು ಯಾರು ಗೊತ್ತಿಲ್ಲ ಸರ್. ಅವ್ರು ಕುಮಾರಸ್ವಾಮಿ 25 ದಿವಸ ಮಂಡ್ಯಕ್ಕೆ ಬರ್ತಾರೆ, ಹೋಯ್ತಾರೆ, ಜನಗಳ ಜೊತೆ ಬಂದು ಆರಾಮಿರಿಸ ಇದು ಮಾಡ್ತಾರೆ. ವೆಂಕಟರಾಮನಗೌಡ ಅವ್ನು ಯಾರು ಗೊತ್ತೇ ಇಲ್ಲ. ಕುಮಾರಸ್ವಾಮಿ ಅವರು ಬೇಕಾದಾಗ ಬರ್ತಾರೆ, ಬೇಡದಾಗ ಬಿಡ್ತಾರೆ. ಇಲ್ಲ ಸರ್, ಈ ಕಾಂಗ್ರೆಸ್ ಮಂಡ್ಯದಲ್ಲಿ ನೆಲೆ ಇಲ್ಲ. ಏನೋ ಲಾಸ್ಟ್ ಟೈಮ್ ಒಂದು 5 ಜನ MLA ಎತ್ಕೊಂಡಿದ್ದಾರೆ. ಇದು ಕುಮಾರಸ್ವಾಮಿ ಅಂದರೆ ದಳ 7 ಲಕ್ಷ ಓಟು ಕುಮಾರಸ್ವಾಮಿ ಕ್ಯಾರಸ್ ಬಿಡಿದ್ರು ಬಿದ್ದೇ ಬೀಳ್ತದೆ ಓಟ್ ಅವ್ರಿಗೆ. ಹಂಗಾಗಿ ಕುಮಾರಸ್ವಾಮಿ ಆಗಿರೋದು. ಗ್ಯಾರಂಟಿಗಳಿಂದ ಕಷ್ಟ ಆಗ್ಬಿಡುತ್ತೆ. ಗ್ಯಾರಂಟಿ ನಮಗೆ ನಾವು ತಗೊಂಡಿಲ್ಲ, ಬೇಡ, ಅವಶ್ಯಕತೆ ನಮ್ಗೆ ಇಲ್ಲ ಸರ್. ಹೆಣ್ಮಕ್ಳು ಹಾಕ್ತಾರೆ. ಹೆಣ್ಮಕ್ಳು ಎಲ್ಲ BJP ಹಾಕೋದು. ತುಂಬಾ ಜನ ಹೇಳ್ತಾ ಇದ್ರು ನಾವು ಇಷ್ಟು ದಿನ JDS ಗೆ ಕೊಡ್ತಾ ಇದ್ವಿ, ಕುಮಾರಣ್ಣ BJP ಜೊತೆಗೆ ಹೋಗ್ಬಿಟ್ರು, ನಮ್ಗೆ ಕೋಪ ಇದೆ ಅಂತೇಳಿ. ಅವರು ಸೆಂಟ್ರಲ್ ನೋಡ್ಕೊಂಡು ದೃಷ್ಟಿ ನೋಡ್ಕೊಂಡು ಹೋಗಿದ್ದಾರೆ. ಅವರು ತೀರ್ಮಾನ ಚೆನ್ನಾಗೇ ತಗೊಂಡಿದ್ದಾರೆ. ಫೈಟ್ ಆಗುತ್ತಾ ಒಂದ್ ಸೈಡ್ ಆಗುತ್ತಾ? ಅದು ಹತ್ರ ಆಯ್ತಾ ಗೊತ್ತಾಗತ್ತೆ, ಈಗಲೇ ಗೊತ್ತಾಗಲ್ಲ. ಈಗ ಎಂತ ಕ್ಲೌಡ್ ಬಂದಿಲ್ವಲ್ಲ. ಸೊ ಈಗ ಮಂಡ್ಯದಲ್ಲಿ ಮೇನ್ ರೋಡ್ ಅಲ್ಲಿ ಇದ್ದೀನಿ. ಇಲ್ಲೊಂದಿಷ್ಟು ಜನ ಎಲ್ಲ ನಿಂತ್ಕೊಂಡಿದ್ರು, ಅಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ, ಇಲ್ಲೊಂದಿಷ್ಟು ಜನ ಇದಾರೆ, ಮಾತಾಡ್ತೀನಿ. ನಮಸ್ತೆ ಸರ್. ನಮಸ್ಕಾರ ಸರ್. ಏನ್ ಯಾರು ಹೇಳ್ತಾರೆ ಈ ಸಲ ಮಂಡ್ಯದಲ್ಲಿ? ಸ್ಟಾರ್ ಚಂದ್ರಣ್ಣ ವೆಂಕಟರಮಣ ಗೌಡರು ಕಾಂಗ್ರೆಸ್ ಅಭ್ಯರ್ಥಿ, ಖಂಡಿತ 1 ರಿಂದ 1.5 ಲಕ್ಷ ಬಹುಮತದಿಂದ ಗೆದ್ದೇ ಗೆಲ್ತಾರೆ ಸರ್. ಸ್ಟಾರ್ ಚಂದ್ರ ಸ್ಟಾರ್ ಖುಲಾಯಿಸ್ಬಿಡುತ್ತೆ. ಸ್ಟಾರ್ ಮಂಡ್ಯದ ಸ್ಟಾರೇ ಚೇಂಜ್ ಆಯ್ತಿದೆ. ಮಂಡ್ಯದ ಹೊಸ ಅಧ್ಯಾಯ.
ಪ್ರಾರಂಭ ಇವತ್ತಿಂದ ಸರ್. ದಯವಿಟ್ಟು ನಾಮಿನೇಷನ್ ಮಾಡಿದ್ದಾರೆ, ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ. ಮತ್ತೆ ನನ್ನ ಮದ್ದೂರು ಕ್ಷೇತ್ರದವನು ಮೊನ್ನೆ ಉದಯನ ಶಾಸಕರು ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಮದ್ದೂರಲ್ಲಿ 50,000 ಲೀಡ್ ಕೊಡ್ತೀವಿ. ಮತ್ತೆ ಈ ವಿರೋಧ ಪಕ್ಷದವ್ರು ಯಾರೇ ನಿಂತ್ಕೊಂಡ್ರು, ಯಾರೇ ಅಭ್ಯರ್ಥಿ ಆಗಲಿ ಸ್ಟಾರ್ ಚಂದ್ರನ ಖಂಡಿತ ಬಹುಮತದಿಂದ ಗೆದ್ದೇ ಗೆಲ್ತಾರೆ ಸರ್. ಗೆದ್ದೇ ಗೆಲ್ತಾರೆ ಸರ್. ಅಷ್ಟೊಂದು ವಿಶ್ವಾಸ ಹೆಂಗಿದೆ ಸರ್? ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತು ಹೊರಗ್ನವ್ರಿಗೆ ಅವಕಾಶ ಇಲ್ಲ. ಹೊರಗ್ನವ್ರು ಯಾರೇ ಬಂದು ನಿಂತ್ಕೊಂಡ್ರು ಅವರು ಹೌದು, ಒಂದು ಬೇರೆ ಜಿಲ್ಲೆಯವರು, ನಮ್ಮ ರಾಜ್ಯದವರೇ ನಮ್ಮ ಮಾಜಿ ಮುಖ್ಯಮಂತ್ರಿ ಆಗಿದ್ರು. ಆದರೆ ಹೊರಗಡೆ ನಮ್ಮ ಜಿಲ್ಲೆಯವರಲ್ಲ. ನಮ್ಮ ಜಿಲ್ಲೆ ಯಾವತ್ತಿಗೂ ಸ್ವಾಭಿಮಾನಕ್ಕೆ ಹೆಸರು. ನಮ್ಮ ಮಂಡ್ಯದ ನೆಲದವ್ರು ಮಾತ್ರ ಗೆಲ್ಲೋದು ಸರ್ ಇಲ್ಲಿ. ಆದರೆ ಯಾರೇ ಬಂದ್ರು ನಮ್ಮ ಸ್ಟಾರ್ ಚಂದ್ರಣ್ಣವರು ಗೆದ್ದೇ ಗೆಲ್ತಾರೆ ಸರ್. ಸರ್ ಯಾರು ಗೆಲ್ತಾರೆ ಈ ಸಲ? ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಕಾಂಗ್ರೆಸ್ ಗೆಲ್ಲುತ್ತೆ. ಏನ್ ಅಷ್ಟೊಂದು ವಿಶ್ವಾಸ? ವಿಶ್ವಾಸ ಅಂದರೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಅವ್ರ ಸ್ಥಳೀಕರು ಗೆಲ್ಬೇಕು. ಏನಕ್ಕ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ? ಯಾವ್ದಕ್ಕೊಂದು ಹಾಕುದು, ಯಾವ್ಕೋ ಒಂದ್ ಹಾಕ್ತೀರಾ? ಯಾರಿಗೆ ಹಾಕ್ಬೇಕು ಅನ್ಸುತ್ತೆ ಈ ಸಲ? ಅದು ಹೇಳುದಿಲ್ಲ, ನಮ್ಮ ಮನಸ್ಸಲ್ಲಿ ಎಂತ ಬರ್ತದಕ್ಕೆ ಹಾಕ್ತಿವಿ. ಹೇಳಂಗಿಲ್ಲ ಅದನ್ನ. ಇದು ಹೆಣ್ಣು ಮಕ್ಕಳ ಓಟ್ಗಳು ಯಾವಾಗಿದ್ರು ಹೇಳಂಗಿಲ್ಲ, ಗೌಪ್ಯವಾಗಿ ಇಟ್ಕೊಳ್ತೀವಿ ಅಂತ ಹೇಳಿ. ಸೊ ಮಂಡ್ಯ ನಗರದಲ್ಲೇನೆ ಈಗ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ. ಇಲ್ಲೊಂದಿಷ್ಟು ಜನ ಇದಾರೆ, ಮಾತಾಡ್ಸೋಂತ ಕೆಲಸ ಮಾಡ್ತೀನಿ, ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಏನ್ ಈ ಸಲ ಯಂಗ್ಸ್ಟರ್ಸ್ ಏನ್ ನೋಡ್ತಾ ಇದ್ರೆ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ? ಕಾಂಗ್ರೆಸ್ ಅನ್ಸುತ್ತೆ. ಕಾಂಗ್ರೆಸ್ ಗೆಲ್ಲತ್ತೆ. ಯಾಕೆ ಗೆಲ್ಲತ್ತೆ ಅನ್ಸುತ್ತೆ? ಎಲ್ಲ ಅವರು ಹೆಣ್ಸ್ರಿಗೆ ಫ್ರೀ ಬಿಟ್ಬಿಟ್ಟು ದುಡ್ಡು ಮಾಡೋರೆಲ್ಲ ಎಲ್ಲ ಅದು ಹೊಂಟೋದ್ರೆ ಅವ್ರಿಗೆ ಸಿಗಲ್ವಲ್ಲ, ಅದಕ್ಕೆ ಅದನ್ನ ಹಾಕ್ಬಿಡ್ತಾರಾ? ಹೆಣ್ಮಕ್ಳು ಒಂದ್ ಕಡೆ ನಿಲ್ತಾರೆ, ಗಂಡ್ಮಕ್ಳು ಗಂಡು ಮಕ್ಳು BJP ಕಡೆ ಅನ್ಸುತ್ತೆ. ಅವ್ರಿಗೇನು ಸೌಲಭ್ಯ ಇಲ್ವಲ್ಲ. ಓ ರಿವರ್ಸ್ ಆಗುತ್ತಾ? ಗ್ಯಾರಂಟಿಗಳು ಸಿಗ್ತಾ ಇಲ್ವಾ ಹೆಣ್ಮಕ್ಳಿಗೆ ಇಲ್ಲಿ? ಏನಿಲ್ಲ ಸರ್, ಸುಮ್ಮನೆ ಅಷ್ಟೇ. ಅದೆಲ್ಲ ಸ್ವಲ್ಪ ದಿನ ಅಷ್ಟೇ. ಅವ್ರು ಗೆದ್ದಾಗ ಮಾಡಿಸ್ತಾರೆ, ಮತ್ತೇನು ಮಾಡಿಸಲ್ಲ ಅವರು. ಗ್ಯಾರಂಟಿಗಳು ಸಿಕ್ಕಿಲ್ವಾ? ಏನು ಸಿಕ್ಕಿಲ್ಲ. ಒಳ್ಳೇದ ಕೆಟ್ಟದ ಗ್ಯಾರಂಟಿಗಳು? ಗೊತ್ತಿಲ್ಲ ಸರ್, ನನಗೆ ಅದ್ರ ಎಕ್ಸ್ಪೀರಿಯನ್ಸ್ ಇಲ್ಲ. ಅಲ್ಲ, ಫ್ರೀ ಆಗಿ ಕೊಡ್ತಾರಲ್ಲ, ಅದು ಒಳ್ಳೇದ ಕೆಟ್ಟದ? ಸ್ವಲ್ಪ ಜನಕ್ಕೆ ಯೂಸ್ ಆಗ್ಬೋದು, ಇನ್ನು ಸ್ವಲ್ಪ ಜನಕ್ಕೆ ಯೂಸ್ ಆಗಲ್ಲ ಅದರಿಂದ. ಮಿಕ್ಸ್ ಆಗಿದೆ. ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗ್ಬೇಕು. ಹೌದು. ಯಾರು ಗೆಲ್ತಾರೆ ಅನ್ಸುತ್ತೆ ಈ ಸಲ? ನಾವು ಸದ್ಯ ಕಾಂಗ್ರೆಸ್ ಬರ್ಲಿ ಅಂತಾನೆ ನಾವು ಗೆಲ್ತೀವಿ ಸರ್. ಯಾಕಂದ್ರೆ ಅವ್ರಿಗೆ ಎಷ್ಟು ಅನ್ನಭಾಗ್ಯ ಇದು ಈಗ ಅವ್ರು ಹೇಳ್ದಂಗೆ ನಡ್ಕತಾವ್ರೆ ಸಿದ್ದರಾಮಯ್ಯ ಸರ್. ಕಾಂಗ್ರೆಸ್ಸೇ ಬರ್ಲಿ ಅಂತ ನಮ್ಮ ಅಭಿಪ್ರಾಯ. ಗ್ಯಾರಂಟಿಯಾಗಿ ಬರ್ಬೇಕು ಸರ್. ಬರ್ತಾ ಇದೆಯಾ? ನಮ್ ಕಡೆ ಎಲ್ಲ 100ಕ್ಕೆ ಒಂದು 90% ಐತೆ. ಓಕೆ. ಬರ್ದೇ ಇರೋರು ಬರ್ದಿದ್ದವ್ರು ಏನು ಮಾಡಕ್ಕಾಗಲ್ಲ. ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಕಷ್ಟ ಬಿಡ್ದಿ. ಕಾಂಗ್ರೆಸ್ಸೇ ಬರ್ಲಿ ನಮ್ಮ ಪ್ರಕಾರ. ಈ ಗಂಡ್ ಮಕ್ಳೆಲ್ಲ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಂಗ್ಸ್ರುಗಳು ಲೇಡೀಸ್ಗಳು ಹಾಕ್ಬಿಟ್ರೆ ಕಾಂಗ್ರೆಸ್ ಗೆಲ್ಲುತ್ತೆ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಬಜೆಟ್ ದುಡ್ಡು ತಗತಾ ಇಲ್ವಾ, ಅವ್ರ ಮನೆ ಸಂಸಾರ ನಿಲ್ಲಿಸ್ತಾರಲ್ವಾ ಸರ್, ಅದಕ್ಕೋಸ್ಕರ ಕಾಂಗ್ರೆಸ್ಸೇ ಬರ್ಲಿ. ಸರ್ ನಮಸ್ತೆ. ಏನ್ ಸರ್ ಈ ಸಲ ಯಾರು ಗೆಲ್ಲೋರು ಇಲ್ಲಿ? ಸರ್ ಕಾಂಗ್ರೆಸ್ ಬರುತ್ತೆ ಸರ್. ಸ್ಟಾರ್ ಚಂದ್ರ ಅವ್ರು ಗೆಲ್ತಾರೆ ಸರ್. ಸ್ಟಾರ್ ಚಂದ್ರ ಅವ್ರು ಗೆಲ್ತಾರೆ. ಹೌದಾ? ಪಕ್ಕ ಗೆಲ್ತಾರೆ ಸರ್. ಏನ್ ಅಷ್ಟೊಂದು ವಿಶ್ವಾಸ? ಯಾವ್ದು ಸರ್ ಸಿದ್ದರಾಮಯ್ಯನ ಭರವಸೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರೋದ್ರಿಂದ, ಅವ್ರ 5 ಗ್ಯಾರಂಟಿ ಘೋಷಣೆ ಮಾಡಿರೋದ್ರಿಂದ ಕಾಂಗ್ರೆಸ್ ಪಕ್ಕ ಬರುತ್ತೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಏನಾಗುತ್ತೆ ಮೇಡಮ್ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ? ಜೆಡಿಎಸ್ ಗೆಲ್ಲುತ್ತೆ. ಕುಮಾರಸ್ವಾಮಿ ಸರ್. ಹೌದಾ? ಯಾಕೆ ಸರ್? ಕುಮಾರಸ್ವಾಮಿ ರೈತರ ಕಷ್ಟ ಏನು ಅಂತ ಅವ್ರಿಗೆ ತುಂಬಾ ಗೊತ್ತು, ಅದರಿಂದ ರೈತರಾದಂತ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಸರ್ ಮಂಡ್ಯ ಲೋಕಸಭೆಯಲ್ಲಿ. ಗ್ಯಾರಂಟಿಗಳು ಹೆಣ್ಮಕ್ಳು ಕೈ ಹಿಡಿತಾರಂತಾರೆ ಕಾಂಗ್ರೆಸ್ಸಿಗೆ. ಸರ್ ಕಾಂಗ್ರೆಸ್ ನಮ್ಮ ಪಕ್ಕದ JDS. ಗ್ಯಾರಂಟಿಗಳೆಲ್ಲ ಬಂದಿದ್ದಾವ? ಗ್ಯಾರಂಟಿಗಳಿಲ್ಲ ಸರ್, ಒಬ್ಬೊಬ್ರಿಗೆ ಬಂದಿರುತ್ತೆ, ಒಬ್ಬೊಬ್ರಿಗೆ ಬರಲ್ಲ. ಈಗ ಏನಂತ ಹೇಳ್ತಾರೆ, ತಿಂಗ್ಳಿಗೆ 2,000 ಅಮೌಂಟ್ ಆಗ್ತಾ ಇದೀನಿ ಅಂತ ಹೇಳ್ತಾರೆ. ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಸರ್. ಕೆಲವ್ರಿಗೆ ಬರ್ತಾ ಇದಾವಲ್ವಾ? ಕೆಲವ್ರಿಗೆ ಬರ್ತಾರೆ, ಬಟ್ ನಮಗ್ ಬರ್ತಾ ಇಲ್ವಲ್ಲ ಸರ್. ನಿಮ್ಗೆ ಬರ್ತಾ ಇಲ್ವಾ? ಅಮ್ಮಂಗೆ ಯಾರಿಗೂ ಬರ್ತಾ ಇಲ್ಲ. ಹೆಣ್ಮಕ್ಳೆಲ್ಲ ಹಾಕಲ್ವಾ ಗ್ಯಾರಂಟಿ ನೋಡಿ ಓಟು? ಗ್ಯಾರಂಟಿ ನೋಡು, ಅವ್ರ ಅಭಿಪ್ರಾಯ ಅವ್ರಿಗೆ ಬಿಟ್ಟಿದ್ದು ಸರ್, ನಮಗೆ ಗೊತ್ತಿಲ್ಲ ಅಷ್ಟು. ನಮ್ಮ ಅಭಿಪ್ರಾಯ ನಮ್ಮ JDS ಬರಬೇಕು, JDS ಗೆಲ್ಲೋದು ಸರ್. ನಮಸ್ತೆ. ಏನ್ ನೋಡ್ತಾ ಇದ್ರೆ ಯಂಗ್ಸ್ಟರ್ಸ್ ಇಲ್ಲ ಈ ಸಲ ವೋಟಿಂಗ್ ಅಲ್ಲಿ? ನನಗೆ BJP ಬರಬೇಕು ಅನ್ಸುತ್ತೆ. BJP ಬರಬೇಕು ಸೆಂಟ್ರಲ್ ಅಲ್ಲಿ. ಇಲ್ಲಿ ಯಾರು ಆಗ್ಬೇಕು ಅನ್ಸುತ್ತೆ ನಿಮ್ಗೆ? ಇಲ್ಲಿ JDS ಬರಬೇಕು. ಬಂದ್ರೆ ಅನುಕೂಲ ಆಗುತ್ತೆ ಅಂತ. ಈ ಗ್ಯಾರಂಟಿಗಳದ್ದು ಹೆಂಗ ಅನುಕೂಲ ಆಗುತ್ತೆ ಆಗಲ್ವಾ? ಒಳ್ಳೇದಾ ಕೆಟ್ಟದ್ದಾ? ಯಂಗ್ಸ್ಟರ್ಸ್ ಚಿಂತೆ ಮಾಡೋದು ಹೇಗೆ? ಗ್ಯಾರಂಟಿ ಅಂದ್ರೆ ಈ ಫ್ರೀ ಬಸ್ ಮಾಡ್ಬಿಟ್ಟು ನಮ್ಗಂತೂ ಅಪ್ಪ ಭಗವಂತ, ಇವಾಗ 2 ಗಂಟೆಗೆ ಮನೆಗೆ ಹೋಗ್ಬೇಕಾದ್ರೂ 4 ಗಂಟೆಗೆ ಹೋಗ್ತಿದೀವಿ. 4 ಗಂಟೆಗೆ ಬಸ್ಗಳು ಇಲ್ಲಿ 2 ಅವರ್ಸ್ ನಿನ್ ವೆಯ್ಟ್ ಮಾಡಿ ನೀವು, ಎಷ್ಟು ಬಸ್ ನಿಲ್ಸುತ್ತೆ ಎಷ್ಟು ಬಸ್ ನಿಲ್ಸಲ್ಲ, ಬಸ್ ಒಳಗಡೆ ಪರಿಸ್ಥಿತಿ ಏನೇ ಅನ್ನೋದು ನಮಗೆ ಗೊತ್ತು. ಅವರೇನೋ ಮಾಡ್ಬಿಟ್ಟು ಮನೇಲಿ ಅವರೇ ಅಷ್ಟೇ. ಬಟ್ ನಿಮ್ಗೆ ಅಲ್ವಾ ಎಲ್ಲ ಅನುಕೂಲ ಆಗೋದು? ನಮ್ಗೇನೋ ಅನುಕೂಲ ಆಯ್ತಿಲ್ಲ ಸರ್, ಸ್ಟೂಡೆಂಟ್ಸ್ಗಂತೂ ತುಂಬಾ ಕಷ್ಟ ಆಯ್ತೈತಿ ಫ್ರೀ ಬಸ್ಸಿನ. ಇನ್ನು ಉಳಿದಿದ್ದೆಲ್ಲ ಗ್ಯಾರಂಟಿಗಳು 2,000 ರೂಪಾಯಿ ಕೊಡೋದು. 2,000 ಅನ್ನೋದಕ್ಕಿಂತ ಈ ವಯಸ್ಸಾಗಿರೋರಿಗೆ ಇನ್ನಷ್ಟು ಒಂದು 500,000 ಜಾಸ್ತಿ ಮಾಡಿದ್ರೆ ತುಂಬ ಉಪಯೋಗ ಇರುತ್ತೆ. ಅದ್ರ ಬದಲು ಇವ್ರಿಗೆ 2,000 ಕೊಡ್ತಾ ಹೋದ್ರೆ ಆಸೆಗಳು ಇನ್ನೂ ಜಾಸ್ತಿ ಆಗತ್ತೆ. ಮನೇಲಿ ಇವಾಗ ಪುರುಷ ಪ್ರಧಾನ ಕುಟುಂಬ ಇರೋದು ಕನ್ವರ್ಟ್ ಆಗತ್ತೆ ಅನ್ನೋದು ಒಳ್ಳೇದಲ್ವಾ? ಹೆಣ್ಮಕ್ಳು ಬರೋದು ಒಳ್ಳೇದು, ಆದರೆ ಕೆಲವು ಮನೇಲಿ ಮನಸ್ತಾಪಗಳಾಗುತ್ತೆ. ಓಕೆ ಓಕೆ, ಬ್ಯೂಟಿಫುಲ್ ಆಗಿ ಒಂದೆಷ್ಟು ಹೇಳುವಂತ ಯೋಚನೆಗಳು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಓಕೆ, ಮುಂದೆ ಹೋಗೋಣ, ಇನ್ನೊಂದಿಷ್ಟು ಜನರನ್ನು ಮಾತಾಡೋಣ.
ಸೊ ನಾಗಮಂಗಲದಲ್ಲಿದ್ದೀನಿ. ಇಲ್ಲಿ ನಾಗಮಂಗಲದಲ್ಲಿ ಒಂದಿಷ್ಟು ಜನ ಇದ್ದಾರೆ. ನೋಡೋಣ ಅವ್ರು ಏನು ಹೇಳ್ತಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಏನು ಸರ್ ಈ ಸಲ ಯಾರು ಗೆಲ್ತಾರೆ ಮಂಡ್ಯದ್ದು? ಕುಮಾರಸ್ವಾಮಿ. ಕುಮಾರಸ್ವಾಮಿ. ಯಾಕೆ ಫೈಟ್ ಇಲ್ವಾ ಈ ಸಲ? ಫೈಟ್ ಇದೆ, ಆದರೆ ಕುಮಾರಸ್ವಾಮಿ ಒಪ್ಪಿದೆ. ಯಾಕೆ ಕುಮಾರಸ್ವಾಮಿ ಗೆಲ್ತಾರೆ? ಬಿಜೆಪಿ ಮೋದಿ ಕಡೆಯಿಂದ. ಮೋದಿ ಕಡೆಯಿಂದ. ಯಾಕೆ ಸ್ಟಾರ್ ಚಂದ್ರ ಅವರು? ನಮಗೆ ಇದಿಲ್ಲ, ಅವ್ರು ಇನ್ನೂವರೆಗೂ ಮಕ ನೋಡಿಲ್ಲ. ಕುಮಾರಸ್ವಾಮಿ ಪಕ್ಕ ಗ್ಯಾರಂಟಿ ಅವ್ರಿಗೆ? ಗ್ಯಾರಂಟಿ. ಅಲ್ಲ ಅವ್ರಿಗೆ ಗ್ಯಾರಂಟಿ ಲಾಭ ಆಗತ್ತೆ ಅಂತಾರೆ. ಇಲ್ಲ, ನಮಗಂತೂ ಕುಮಾರಸ್ವಾಮಿ ಮೋದಿ ಕಡೆಯಿಂದ. ಓ, ನಿಮ್ ಮೋದಿ ಕಡೆಯಿಂದ. ಮೋದಿ ಕಡೆ ಏನ್ ಸರ್ ಯಾಕೆ ಈ ಸಲ ಅವು ಚಾನ್ಸ್ ಇದೆ ಅಂತೀರಾ? ಸರ್ ಕುಮಾರಸ್ವಾಮಿನೇ ಬರ್ಬೇಕು ಸರ್ ಇಲ್ಲಿ. ಯಾಕೆ? ಅವರೇ ಸರ್ ಇಲ್ಲಿ ಆ ರಾಜಕೀಯ ಮಾಡೋಕ್ಕೆ. ಕಾಂಗ್ರೆಸ್ ಕೊಟ್ಟಿರೋ ಗ್ಯಾರಂಟಿಗಳು ಲಾಭ ಆಗುತ್ತೆ? ಇಲ್ಲ ಸರ್, ನಮ್ಮ ತಲೆ ಮೇಲೆ ಹಾಕ್ತಾರೆ ಕಾಂಗ್ರೆಸ್ ಅವ್ರು. ಯಾವತ್ತೂ ನಮ್ಮ ಮೇಲೆ ಹಾಕ್ತಾರದಲ್ಲ ದುಡ್ಡು. ಹೌದು. ಈಗ ಇಲ್ಲಿ ಯಾರು ಗೆಲ್ಲೋರು ಮಂಡ್ಯದಲ್ಲಿ? ಕುಮಾರಣ್ಣಂಗೆ ಓಟ್ ಹಾಕ್ಬೇಕು, ಇನ್ನೇನು ಮೋದಿ ಅವ್ರು ಬಂದ್ಮೇಲೆ ಮೋದಿ ಹೆಸರು ಅಷ್ಟೇ. ಇಲ್ಲಿ 7ರಲ್ಲಿ 6 ಕಾಂಗ್ರೆಸ್ ಇದೆ. ಏನಾಗತ್ತೇನೋ ಆಯ್ತು, ಜನ ಯಾಕಾಯ್ತು ಹಂಗೆ? ಪುಕ್ಸೇಟೆ ಕೊಟ್ರು ಅಂತ. ಈಗ ಆ ಪುಕ್ಸೆಟ್ಟಿನ ಹೆಣ್ಮಕ್ಳು ಓಟ್ ಸರ್ ಈಗ 2,000 ರೂಪಾಯಿ ಆ ಪುಕ್ಸೆಟ್ ಸರ್ ಹಂಗಲ್ಲ. ಈಗ 2,000 ರೂಪಾಯಿ ಕೊಟ್ಟವ್ರೆ, ಚಾಪಾಕಾಗ್ದ 80 ರೂಪಾಯಿ. ಮನೆ ಕಂದ ಎಷ್ಟು ಎಣ್ಣೆ ಡ್ರಿಂಕ್ಸ್ ಕುಡಿತಾರಲ್ಲ 100 ರೂಪಾಯಿ ಇದ್ದಿದ್ದು 140 ಮಾಡೋರೆ. ಅಲ್ಲಿಗೆ ಜನಗಳಿಗೆ ಗೊತ್ತಿಲ್ಲ ಸರ್. ಇನ್ನ ಏನ್ ಯಜಮಾನ್ರೆ? ಹೌದು ಏನ್ ಸಮಾಚಾರ? ಇಲ್ಲ ಯಾರು ಗೆಲ್ತಾರೆ ಈ ಸಲ ನನಗೆ ಗೊತ್ತಿಲ್ಲ ಸರ್. ಮಂಡ್ಯದಲ್ಲಿ ಯಾರು ಗೆಲ್ತಾರೆ? ನನಗೆ ಗೊತ್ತಿಲ್ಲ. ಓಟ್ ಹಾಕ್ತೀರಾ? ಏನ್ ನೋಡಿ ಓಟ್ ಹಾಕ್ತೀರಾ? ಯಾವುದು? ಮೋದಿ. ಏನಕ್ಕೆ? ಅದಕ್ಕೆ ಅವ್ರು ಅಕ್ಕಿ ಗಿಕ್ಕಿ ದಾನ ಕೊಡ್ತಾವ್ರ ನಮಗೆ ಬಟ್ಟೆಗೆ. ಸಿದ್ದರಾಮಯ್ಯವರು ಕೊಟ್ಟಿದಾರಂತಾರೆ. ಅವ್ರೇನು ಕೊಟ್ಟಿಲ್ಲ. ಏಕೆ? ಅಕ್ಕಿ ಕೊಟ್ಟಿದಾರೆ ಅಂತಾರೆ. ಇಲ್ಲ ನಮ್ಗೇನು ಕೊಟ್ಟಿಲ್ಲ ಅವರು. ಬಸ್ ಫ್ರೀ ಕೊಟ್ಟಿದ್ದಾರೆ ಅಂತಾರೆ. ಏನು ಕೊಟ್ಟಿಲ್ಲ. 2,000 ರೂಪಾಯಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ. ಅವರು ಕೊಟ್ಟವ್ರೆ, ಗಂಡಸರಿಗೆ ಏನು ಇಲ್ಲ. ಓ, ಗಂಡಸರಿಗೆ ಕೊಡ್ಬೇಕಾಗಿತ್ತು. ಗಂಡಸರಿಗೆ ಎಷ್ಟು ಕೊಡ್ಬೇಕಾಗಿತ್ತು? ಗಂಡಸರಿಗೆ ಅವ್ರು ಹೇಳ್ದಂಗೆ ಕೇಳ್ಬೇಕು ಹೆಂಗಸರು. ನಾವು ಯಾಕೆ ಇಷ್ಟ ದಿನ ಗಂಡ್ ಮಕ್ಳು ಹೇಳ್ದಂಗೆ ಹೆಣ್ಮಕ್ಳು ಕೇಳ್ತಿರ್ಲಿಲ್ವೋ? ಯಾರು? ಈಗ ಹೆಣ್ಮಕ್ಳು ಹೇಳ್ದಂಗೆ ಗಂಡ್ ಮಕ್ಳು ಕೇಳ್ಬೇಕು. ಸರಿ, ಈಗ ನಾವು ತಂದಾಗ್ತಿದ್ದ ಏನು ಇಲ್ಲ ಅಂತ. ಯಾರಿಗೆ? ಹೆಂಗಸರಿಗೆ. ಈಗ ಮುದುರ್ಕೊಂಡ್ ಕುಂತ್ಕೋ, ನೀನೇನು ನನಗೆ ಕೊಟ್ಟಿಲ್ಲ, ನೀನೇನು ಮಾಡಿಲ್ಲ, ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ ನಾವು. ಇಷ್ಟ ದಿನ ನೀವ್ ಹೇಳ್ದಂಗೆ ಕೇಳ್ತಿರ್ಲಿಲ್ವಾ ಅವರು? ಯಾರು? ಕೇಳ್ದಿದ್ಕೊಂಡು ತಂದಾಕವಲ್ಲ. ಈಗ ಅವರು ತಂದು ಕೊಡ್ತಾರೆ. ಏನ ತರ್ತಾರೆ? ಏನ್ ಬೇಕು? ನೀನು 2,000 ಬರ್ತಲ್ಲ, 1,000 ರೂಪಾಯಿ ಕೊಡಲ್ಲ, ಯಾರಿಗೋ ಕೊಡ್ಬೇಕು ಅಂದ್ರೆ ನೀನೇನು ಕೊಟ್ಟಿಲ್ಲ, ಗೌರ್ಮೆಂಟ್ ಕೊಟ್ಟೈತೆ, ಹೋಗು ಬಾಯಿ ಮುಚ್ಕೊಂಡೆ ಅಂತಾಳೆ. ಹಂಗೆಲ್ಲ ಆಗ್ಬಿಟ್ಟಿದ್ಯಾ ಮನೇಲಿ? ಎಲ್ಲ ಆಗೈತೆ, ನಡೆದೈತೆ. ಗಣ್ಣು ಇರ್ತೀವಿ ಎಲ್ಲ. ಏನ್ ಸಮಾಚಾರ ಸರ್ ಈ ಸಲ ಯಾರು ಗೆಲ್ತಾರೆ? ಸ್ವಾಭಿಮಾನ ಕೊಟ್ಟು ಹಾಕ್ತೀವಿ. ಮಂಡ್ಯ ಜಿಲ್ಲೆ ಅಂದರೆ ಸಕ್ಕರೆ ನಾಡು ಅಂದರೆ ಸ್ವಾಭಿಮಾನ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ 7 ಕ್ಷೇತ್ರಗಳಿದೆ. ಅದರಲ್ಲಿ ಒಂದು ಕ್ಷೇತ್ರ ಮಾತ್ರ ಗೆದ್ದಿದೆ JDS ಇಂದ. ಯಾವುದು ಅಂದರೆ ಕೇರ್ಪೇಟೆ. ಇನ್ನು 6 ಕ್ಷೇತ್ರಗಳು ಎಲ್ಲ ಖಾಲಿ ಕೈಲಿದ್ದಾರೆ. ಇಲ್ಲಿ ಸುರೇಶ್ ಗೌಡ್ರಿಗಾರ ಕೊಡ್ಬೋದಾಗಿತ್ತು, ಪುಟ್ಟರಾಜುಗಾರ ಕೊಡ್ಬೋದಾಗಿತ್ತು. ಕೊಟ್ಟಿದೆ ಸ್ವಾಭಿಮಾನ ಅನ್ನೋದಂತೂ ಉಳಿತಿತ್ತು ಇಲ್ಲಿ. ಹೌದು, ಲಾಸ್ಟ್ ಟೈಮು 7-7 JDS ಇತ್ತು, ಆದ್ರೆ ಸುಮಲತಾ ಅವ್ರು ಗೆದ್ಬಿಟ್ರಲ್ಲ. ಸ್ವಾಭಿಮಾನನೇ ಗೆದ್ದಿದ್ದು, ಅದನ್ನೇ ನಾನು ಹೇಳ್ತಿರೋದು. ಈ ಸಲ ಹೆಂಗ್ ಸ್ವಾಭಿಮಾನ ಬರುತ್ತೆ? ಈ ಸತಿ ನಮ್ಮಲ್ಲಿ ಯಾರು ನಿಂತಿದ್ದಾರೆ ಅವ್ರಿಗೆ ಆಗ್ತದೆ ಅದೇ ಸ್ವಾಭಿಮಾನ. ನಮ್ಮ ಡಿಸ್ಟಿಕಲ್ಲಿ ಯಾರು ನಿಂತಿದ್ದಾರೆ ಅವ್ರಿಗೆ ಓಟ್ ಹಾಕೋದೇ ಸ್ವಾಭಿಮಾನ. ಯಾರು ಕುಲಾಯಿಸುತ್ತೆ ಈ ಸಲ? ಸರ್ ಕುಲಾಯಿಸ್ಲೇಬೇಕು ಸ್ವಾಮಿ. ಹೆಂಗ್ ಕುಲಾಯಿಸ್ತೀರಾ ಈ ಸಲ? ನಮ್ಗೆಲ್ಲ ಇದು ಅನುದಾನ ಕೊಟ್ಟವ್ರೆ, 2,000 ಅಕ್ಕಿ, ಅನ್ನದಾನ ಭಾಗ್ಯ, ಮತ್ತೊಂದೆಲ್ಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡವ್ರೆ. ಅವ್ರೇನ್ ಮಾಡವ್ರೆ ಸ್ವಾಮಿ? ಅವ್ರೇನು ಮಾಡಿಲ್ಲ. ಯಾರು ಗೆಲ್ಸ್ತಾರೆ ಈ ಸಲ ಮಂಡ್ಯದಲ್ಲಿ? ಮೋದಿಜಿ. ದೇಶದಾಯ್ತು ಈಗ ಇಲ್ಲಿ. ಈಗ ದೇಶಕ್ಕೆ ಮೋದಿ, ನಮ್ಮ ಮಂಡ್ಯಕ್ಕೆ ಕುಮಾರಣ್ಣ. ಅವರು JDS ಇಂದ ಹೇಗಿದಾರಲ್ಲ, ಅಲಯನ್ಸ್ ಆಗಿದೆಯಲ್ಲ. ಅಲಯನ್ಸ್ ಆದ ತಕ್ಷಣ ಈಗ ಆಗ್ಬಿಡ್ತಾ? ನಾವು ಅಡ್ಜಸ್ಟ್ ಆಗ್ಬಿಟ್ಟು. ಯಾಕೆಂದ್ರೆ ಲಾಸ್ಟ್ ಟೈಮ್ ಎಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು ಕುಮಾರಸ್ವಾಮಿ ಬಗ್ಗೆ ಬಿಜೆಪಿ ಅವರು. ಅದು ಒಂದೇ ಒಂದು ಇರುತ್ತೆ ಸರ್, ಅದೆಲ್ಲ ದೊಡ್ಡವ್ರದ್ದು. ನಾವು ಈಗ ಹೈಕಮಾಂಡ್ ಪ್ರಕಾರ ತೀರ್ಮಾನ ಆದ್ಮೇಲೆ ನಾವು ಮಾಡ್ಲೇಬೇಕಲ್ಲ. ಅದ್ ಹೆಂಗ್ ಒಂದಾಗ್ಬಿಡ್ತೀರಾ ಅಷ್ಟೆಲ್ಲ ಬೈದು? ಏನು ಮಾಡೋಕ್ಕಾಗಲ್ಲ. 2020 ಮ್ಯಾಚ್ ಇದ್ದಾಗ ಯಡಿಯೂರಪ್ಪನವ್ರಿಗೆ ಕೊಡ್ಲಿಲ್ಲ, ಅದೊಂದು ಇನ್ಸಿಡೆಂಟ್ ಆಯ್ತು. ತಿರ್ಗಿ 12 ತಿಂಗಳು ಕಾಂಗ್ರೆಸ್ ಜೊತೆ ಹೋದ್ರು. ಈಗ ನಮ್ ಜೊತೆ ಮತ್ತೆ ಬಂದಿದ್ದಾರೆ, ಅರಿವಾಗಿದೆ ಅವ್ರಿಗೆ. ಸ್ಟಾರ್ ಚಂದ್ರ ಅವ್ರು ಗೆಲ್ತಾರೆ. ಸ್ಟಾರ್ ಕುಲಾಯಿಸ್ಬಿಡುತ್ತೆ ಈ ಸಲ. ಪಕ್ಕ ಹೊಡೆಯುತ್ತೆ ಸ್ಟಾರ್. ಹೌದಾ? 800 ಕೋಟಿ ಕುಮಾರಸ್ವಾಮಿ ಅವರು. ಎಷ್ಟು ಸ್ಟಾರ್ ಅಂಟಿಸ್ತೀರಾ? 5 ಸ್ಟಾರ್ ಅಲ್ಲಿ ಎಷ್ಟು ಸ್ಟಾರ್ ಅಂಟಿಸ್ತೀರಾ? 5 ಸ್ಟಾರ್ ಅಂಟಿಸ್ತೀವಿ ಸರ್. 5 ಸ್ಟಾರ್ ಅಂಟಿಸ್ತೀರಾ? 5 ಸ್ಟಾರ್ ಬರುತ್ತೆ. ಈ ನಿಮ್ ಟೀ ಅಂಗಡಿ ಒಳಗೆ ಈಗ ಸಿಕ್ಕಾಪಟ್ಟೆ ಬರೀ ಇದೇ ಚರ್ಚೆ ಇರ್ಬೇಕಲ್ವಾ? ಈ 1-2 ತಿಂಗಳಂತೂ ಚರ್ಚೆಲೆ ಫುಲ್ಲು ಎಲೆಕ್ಷನ್ನೇ ಬಿಸಿನೇ ಇರ್ತದೆ. 2 ತಿಂಗಳು ಸಿಕ್ಕಾಪಟ್ಟೆ ಇರುತ್ತೆ ಅಲ್ಲ? ಸಿಕ್ಕಾಪಟ್ಟೆ ಇರ್ತದೆ ಸರ್. ಪುಣ್ಯ ಗಲಾಟೆ ಆಗೋದೆಲ್ಲ ಕಡಿಮೆ ಆಗಿದೆ ಅನ್ಸುತ್ತೆ ಅಲ್ಲ ಈಗ? ಗಲಾಟೆ ಏನಾಗಲ್ಲ, ಮಾತಿನ ಚಕಮಕಿ ಅಷ್ಟೇ ಸರ್. ಅಲ್ಲ, ಮೊದಲು ಸಿಕ್ಕಾಪಟ್ಟೆ ಇತ್ತು ಅನ್ಸುತ್ತೆ ಗಲಾಟೆ ಎಲ್ಲ. MLA ಎಲೆಕ್ಷನ್ ಅಲ್ಲಿ ಗಲಾಟೆಗಳೇ ಆಗೋಯ್ತು. ಇವಕ್ಕೆಲ್ಲ ಇಲ್ಲ. MP ಎಲೆಕ್ಷನ್ಗೆ ಎಲ್ಲ ಗಲಾಟೆ ಏನಾಗಲ್ಲ ಸರ್. ಓಕೆ. ನಿಮಗೇನ್ ಅನ್ಸುತ್ತೆ? ಯಾರು ಗೆಲ್ತಾರೆ ಅನ್ಸುತ್ತೆ? ಯಾವೆಲ್ಲ ಹೇಳಕ್ಕಾಗಲ್ಲ ಸರ್, ಬಹಿರಂಗವಾಗಿ ಹೇಳಕ್ಕಾಗಲ್ಲ. ಕಷ್ಟ, ವ್ಯಾಪಾರಸ್ಥರಿಗೆ ಬಹಿರಂಗವಾಗಿ ಹೇಳೋದು ಕಷ್ಟ. ಹೇಳಿದ ತಕ್ಷಣ ಅವ್ರ ಕಡೆಯವರ ಇವ್ರ ಕಡೆಯವರ ಅಂತ ಹೇಳಿ ಜಗಳ ಬೇರೆ ಅದು. ಹಾಗಲ್ವಾ? ಹೌದು ಸರ್. ಅದೊಂದು ವ್ಯಾಪಾರಸ್ಥರಿಗೆ ಭಯ. ಓಕೆ, ಆಯ್ತು.